ಹಾಯ್ ಎಲ್ಲ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನಿವತ್ತು ಬೆಳಗ್ಗೆನೆ ಬ್ಲಾಗ್ ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಟಿಫನ್ಗೆ ಮ್ಯಾಗಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಅದನ್ನೆಲ್ಲ ರೆಡಿ ಮಾಡ್ಕೊಂತಾ ಇದ್ದೀನಿ ಮ್ಯಾಗಿ ಮಾಡೋದಕ್ಕೆ. ಮಕ್ಕಳೆಲ್ಲ ಮಾಡು ಮಮ್ಮಿ ತುಂಬಾ ದಿನ ಆಯ್ತು ಮಾಡೇ ಇಲ್ಲ ಅಂತ ಹೇಳ್ತಾ ಇದ್ರು. ಅದಕ್ಕೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಅನ್ವಿತಾ ಪಪ್ಪನ ಜೊತೆ ವಾಕಿಂಗ್ ಹೋಗಿದ್ದಾಳೆ. ಇವಾಗ ಒಂದು ವಾರ ಆಯ್ತು ಫ್ರೆಂಡ್ಸ್. ಅನ್ವಿತನು ವಾಕಿಂಗ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವ್ರ ಪಪ್ಪ. ಮತ್ತೆ ಅರ್ವಿನು ಇನ್ನೂ ಮಲ್ಕೊಂಡಿದ್ದಾನೆ ಫ್ರೆಂಡ್ಸ್. ಸ್ಕೂಲ್ಗೆ ಟೈಮ್ ಆಗುತ್ತೆ. ಟೈಮು 7:15 ಆಗಿದೆ. ಇನ್ನು ಟಿಫನ್ ಮಾಡಿಲ್ಲ, ಮಾಡಬೇಕು ಇವತ್ತು. ಓಕೆ ಫ್ರೆಂಡ್ಸ್, ಈ ವ್ಲಾಗು ಹೀಗೆ ಕಂಟಿನ್ಯೂ ಆಗುತ್ತೆ. ಎಂಡ್ ತನಕ ವಾಚ್ ಮಾಡ್ತಾ ಇರ್ರಿ. ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ ಹೇಳಿ ನಿಮ್ ಜೊತೆ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಪ್ಲೀಸ್ ಫ್ರೆಂಡ್ಸ್, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನನ್ನ ಚಾನಲ್ನ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಇದರಿಂದ ಮುಂದೆ ಬರುವ ನನ್ನ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಮೊದಲು ಸಿಗುತ್ತೆ. ಬನ್ನಿ ಫ್ರೆಂಡ್ಸ್, ಇವಾಗ ಮ್ಯಾಗಿ ಮಾಡ್ತೀನಿ. ಇವತ್ತು ನೂಡಲ್ಸ್ ಮಾಡಕಂತೀನಿ ನಾನು. ಸ್ಕೂಲಿಗೆ ಟಿಫನ್ ಇವತ್ತು ನೂಡಲ್ಸ್ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಅನ್ವಿತಾ ಈಗ ತಾನೇ ಘಾಸ್ಟ್ ಆಗಿದೆ, ಸ್ವಲ್ಪ ಘಾಟ್. ವಿಡಿಯೋ ಮಾಡಕಂತೀನಿ, ಇವತ್ತು ಬ್ಲಾಗ್ ಮಾಡಕಂತೀನಿ. ಹಾಯ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನು ಇವಾಗ ತಾನೇ ವಾಕಿಂಗ್ ಮಾಡಿ ಬಂದೆ. ಅನ್ವಿತಾ ನಾನು ಕೂಡ ಬ್ಲಾಗ್ ಅಲ್ಲಿ ಮಾತಾಡ್ತೀನಿ ಮಮ್ಮಿ ಅಂತ ಹೇಳಿ ಮಾತಾಡಕ್ಕೆ ಬಂದ್ಲು. ಆದ್ರೆ ಸ್ವಲ್ಪ ಮನೆ ಘಾಟಾಗಿತ್ತು. ಒಗ್ಗರಣೆ ಹಾಕ್ಬೇಕಾದ್ರೆ ಸ್ವಲ್ಪ ಘಾಸ್ಟ್ ಆಯ್ತು ಫ್ರೆಂಡ್ಸ್. ಅದಕ್ಕೆ ಮಾತಾಡಕ್ ಆಗ್ಲಿಲ್ಲ. ಮಾತಾಡುವಾಗ ಪದೇ ಪದೇ ಕೆಮ್ಮು ಬರ್ತಾ ಇತ್ತು. ಅದಕ್ಕೆ ಅವಳು ಮಾತಾಡ್ಲಿಲ್ಲ. ಮತ್ತೆ ನನಗೂ ಕೂಡ 1-2 ಸತಿ ಕೆಮ್ಮು ಬಂತು. ಮತ್ತೆ ಅರವಿಂದ್ ಕೂಡ ಕೆಮ್ಮತಾನೆ ಇದ್ದ. ಓಕೆ, ಇವಾಗ ನೋಡಿ ನೂಡಲ್ಸ್ ಮಾಡಿದ್ದಾಯ್ತು. ಲಾಸ್ಟಲ್ಲಿ ಸ್ವಲ್ಪ ಟೊಮೊಟೊ ಸಾಸ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಿಷ್ಟು ಬೇಗ ಬೇಗ ಮಾಡಿಕೊಂಡು ಅನ್ವಿತನ ಮತ್ತು ಅರವಿಂದ್ನ ಸ್ಕೂಲ್ಗೆ ರೆಡಿ ಮಾಡಿಬಿಟ್ಟು ಅವ್ರಿಗೆ ಟಿಫನ್ ಮಾಡಿಸಿ ಮತ್ತು ಟಿಫನ್ ಬಾಕ್ಸ್ ರೆಡಿ ಮಾಡಿ ಸ್ಕೂಲ್ಗೆ ಕಳಿಸ್ಬೇಕು. ಇವಾಗ ಆಗಿದೆ ಫ್ರೆಂಡ್ಸ್. ಇದು ಸ್ವಲ್ಪ ಒಂದು 10 ನಿಮಿಷ ಮುಚ್ಚಿಡ್ತೀನಿ. ಇವಾಗ ಇಲ್ಲಿ ಅನ್ವಿತಾಗೆ ಮತ್ತು ಅರವಿಂದ್ಗೆ ಟಿಫನ್ ಮಾಡಿಸ್ಬಿಟ್ಟು ಅನ್ವಿತಾಗೆ ನೈಲ್ಸ್ನ ಕಟ್ ಮಾಡಿದೆ ಫ್ರೆಂಡ್ಸ್. ಇವಾಗ ಅರವಿಂದ್ಗೆ ಕಟ್ ಮಾಡ್ತಾ ಇದ್ದೀನಿ, ಅಂದರೆ ಉಗುರು ಕಟ್ ಮಾಡ್ತಾ ಇದ್ದೀನಿ. ಅವ್ನ್ ಹಿಂದೆ ಹಿಡ್ಕೊಂತಾರ. ಹೌದು, ಹಿಂದ್ ಕುಂದರ್ಸಿದ್ರ ಹಿಂದ್ ಗಟ್ಟ ಕುಂದಿರ್ತಾನ. ಗಟ್ಟೆ ಕುಂದ್ರ ಅರ್ವಿನ. ಮತ್ ಹಿಂದ್ ಯಾರೋ ಇಲ್ಲ ದೊಡ್ಡಾರ, ಅವ್ನ್ ಹಿಂದ್ ಕುಂದರ್ಸಕಂತಿ ಇಬ್ಬರ್ನು. ಅವ್ನ್ ಹಿಡ್ಕೊ ಅನ್ವಿತಾ, ಪಪ್ಪ ನಿಂಗ್ ಗಟ್ಟೆಗೆ ಹಿಡ್ಕೊ. ಏನ ಗಟ್ಟೆ ಕುಂದ್ರಿ. ಗಟ್ಟೆ ಕೂತ್ಕೋ ಅರ್ವಿನ. ಹಂಪಿದ್ದಲ್ ಮೆಲ್ಲಗ ಓಡಿಸ್ ನೀನ. ಏನ
ಬಾಯ್. ಗಟ್ಟಿಗೆ ಹಿಡ್ಕೊ ಪಪ್ಪನ್ ಗಟ್ಟಿಗೆ ಹಿಡ್ಕೊರಿ. ಓಕೆ ಫ್ರೆಂಡ್ಸ್, ಇವಾಗ ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ರು. ನಾನು ಕೂಡ ಇವಾಗ ಟಿಫನ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಇವತ್ತು ರಂಗೋಲಿ ನಿಮ್ಗೆ ಯಾವ ರೀತಿ ಬಿಡಿಸಿದೀನಿ ಅಂತೇಳಿ ತೋರಿಸೇ ಇಲ್ಲ. ಬನ್ನಿ ಫ್ರೆಂಡ್ಸ್, ತೋರಿಸ್ತೀನಿ ನೋಡಿ. ಈ ರೀತಿ ಬಿಡಿಸಿದ್ದೀನಿ, ಹೊರಗಡೆ ಬಿಡಿಸ್ತೀನಿ. ಈ ರೀತಿ ಬಿಡಿಸಿದ್ದೀನಿ ನೋಡಿ ಫ್ರೆಂಡ್ಸ್. ಇವತ್ತು ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ದಾರೆ. ಮನೆ ನೋಡಿ ಎಷ್ಟು ಶಾಂತಿದೆ. ಇವಾಗ ಟಿಫನ್ ಮಾಡಿ ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಂತೀನಿ. ನೋಡಿ ನೂಡಲ್ಸ್ ಹೇಗಾಗಿದೆ. ಬಿಸಿ ಬಿಸಿ ಇರೋವಾಗ್ಲೇ ತಿಂದ್ರೆ ಚೆನ್ನಾಗಿರುತ್ತೆ ನೂಡಲ್ಸ್. ಆರಿದ್ಮೇಲೆ ನೋಡಿ ಯಾವ ರೀತಿ ಆಗಿದೆ ಅಂತ. ಎಲ್ಲ ಮಿಜ್ ಆಗ್ಬಿಟ್ಟಿದೆ ಆರಿದ್ಮೇಲೆ. ಆನಂದ್ ಗುರುಜಿ ಅವ್ರದ್ದು ಪ್ರೋಗ್ರಾಮ್ ನೋಡ್ಕೊಂಡು ಟಿಫನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವಾಗ ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಸಿಗ್ತಾ ಇದ್ದೀನಿ. ಬಟ್ಟೆ ತೊಳೆದ್ಬಿಟ್ಟು ರೊಟ್ಟಿ ಮಾಡಿದೆ. ಇವತ್ತು ರೊಟ್ಟಿ ಜೊತೆಗೆ ಪಲ್ಯ ಏನೂ ಮಾಡಿಲ್ಲ ಫ್ರೆಂಡ್ಸ್. ಅಂದರೆ ಸಾಂಬಾರು ಮಾಡಿದ್ದೀನಿ, ಮತ್ತು ಮೊಸರು ಇತ್ತು, ಮತ್ತು ಬೆಣ್ಣೆ ಕೂಡ ಇತ್ತಲ್ಲ, ಅಡ್ಜಸ್ಟ್ ಆಗುತ್ತೆ ಇವತ್ತು ಅಂಥೇಳಿ ಪಲ್ಯ ಏನೂ ಮಾಡಲಿಲ್ಲ. ಅದಕ್ಕೆ ಇವಾಗ ಬೆಣ್ಣೆ ಹಾಕ್ಕೊಂಡು ತಿಂತಾಯಿದ್ದೀನಿ. ಹಸ್ಬೆಂಡು ಮತ್ತು ಬೆಣ್ಣೆ, ಚಟ್ನಿ ಪುಡಿ ಮತ್ತು ಮೊಸರು, ಚಟ್ನಿ ಪುಡಿ ಹಾಕ್ಕೊಂಡು ಊಟ ಮಾಡಿ ಡ್ಯೂಟಿಗೆ ಹೋದರು. ಇವಾಗ ನಾನು ಊಟ ಮಾಡ್ತಾಯಿದ್ದೀನಿ. ಬೆಣ್ಣೆ, ಚಟ್ನಿ ಪುಡಿ ಮತ್ತು ರೊಟ್ಟಿ ಹಾಕ್ಕೊಂಡು ತಿಂತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಎಲ್ಲರೂ ಊಟ ಮಾಡೋಣ. ಇದು ಬೆಣ್ಣೆ ಮನೆಯಲ್ಲೇ ಮಾಡಿರೋದು ನೋಡಿ. ಅಂದರೆ ಮೊಸರು ಮಾಡ್ತೀವಲ್ಲ ನಾವು ಡೈಲಿ, ಮೊಸರು ಮೇಲೆ ಕೆನೆ ಬಂದಿರುತ್ತೆ ದಪ್ಪಗೆ. ಆ ಕೆನೆನ ಡೈಲಿ ಎತ್ತಿಟ್ಟು ಅಂದರೆ ಒಂದು 4-5 ದಿನ ಎತ್ತಿಟ್ಟು ಆಮೇಲೆ ಚೆನ್ನಾಗಿ ಅಂದರೆ ಮಜ್ಜಿಗೆ ಮಾಡ್ತೀವಿ. ಆವಾಗ ಚೆನ್ನಾಗಿ ಕಟ್ಟಿದ್ರೆ ಬೆಣ್ಣೆ ಬರುತ್ತೆ. ಅದನ್ನೇ ಸ್ವಲ್ಪ ಎತ್ತಿಟ್ಕೊಂಡು ನಮಗೆ ರೊಟ್ಟಿ ಜೊತೆಗೆ ತಿನ್ನೋದಕ್ಕೆ ಆಗುತ್ತೆ. ನಾನು ಮನೆಯಲ್ಲೇ ಯಾವ ರೀತಿ ಬೆಣ್ಣೆ ಮಾಡ್ತೀನಿ ಅಂಥೇಳಿ ಆಲ್ರೆಡಿ ಒಂದು ವ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಆ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಮೊದಲು ಕಾಲು ಸರಿಯಾಗಿಡು, ಕಾಲು ಮಡ್ಚು, ಕಾಲು ಮಾಡೋ ಸರ್ವೇ. ನೀ ಚಂದ ಕಾಣ್ಲಿಲ್ಲ ಅಂದ್ರೆ ಎಲ್ಲಾರು ಸೇಮ್ 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 ಮಾಡ್ತಾರ ನೋಡಿ ಅರವಿ. ನೀ ಚಂದ ಕಾಣ್ಲಿಲ್ಲ ಅಂದ್ರ ಅಯ್ಯೋ ಅರ್ವಿನ ಏನ ಚಂದ ಕಾಣವಲ್ಲ ಅಂತ ಹೇಳ್ತಾರ ನೋಡ್. ಮತ್ತೆ ಎಲ್ಲಾರು ಫ್ರೆಂಡ್ಸ್ ಅಯ್ಯೋ ಏನ್ ಮಾತಾಡ್ತಾನ ನೋಡ್ರಿ ಅರ್ವಿನ್. ಏನ್ ಮಾಡಕಂತಿದ್ದಿ? ಏನ್ ಕಲರ್ ಮಾಡಕಂತಿ? ಅವ್ವಾ, ಇಂಡಿಯಾ ಮ್ಯಾಪ್ ನೋಡ್ರಿ. ನಮ್ಮ ಅರ್ವಿನ್ ಬಿಡ್ಸಿದನ. ಯಾರು ಬಿಡ್ಸಾರ? ಅನ್ವಿತಿದನ. ನೀ ಬಿಡ್ಸಿ, ಅಕ್ಕ ಬಿಡ್ಸಾಳ ಇಂಡಿಯಾ ಮ್ಯಾಪ್. ನೀ ಏನ್ ಮಾಡಕತ್ತಿ ಅರ್ವಿನ್? ಅನ್ವಿತ ಬಿಡ್ಸಿರೋ ಇಂಡಿಯಾ ಮ್ಯಾಪ್ ನೋಡಿ ಫ್ರೆಂಡ್ಸ್, ಯಾವ ರೀತಿ ಬಿಡ್ಸಿದ ಡುಮ್ಮಗ್ ಮಾಡಿದಾಳೆ. ಇಲ್ಲಿ ಇದು ಇಷ್ಟು ಉದ್ದ ತಗೊಂಡ್ಬಂದಿದ್ದಾಳೆ. ಕಲರ್ ಮಾಡಿದ್ರೆ ಚಲೋ. ನೀ ಡುಮ್ಮಿನ ಅದಿ. ಚಂದಾಗ ಮಾಡ್ರಿ. ಏನ ನೀ ಏನ್ ಮಾಡಕತ್ತೀರ ಅನ್ವಿತ? ಅನ್ವಿತ ಬಿಡ್ಸಿರೋ ಡ್ರಾಯಿಂಗ್ ನೋಡ್ರಿ. ಪಿಕಾಕ್ ಏನೇನ್ ಬಿಡ್ಸಿ ಹೇಳ? ಪಿಕಾಕ್, ಬರ್ಡ್, ಟ್ರೀ, ಸನ್, ಕ್ಲೌಡ್. ಪಿಕಾಕ್ ಮತ್ತ ಬರ್ಡ್, ಟ್ರೀ, ಸನ್, ಕ್ಲೌಡ್. ಒಟ್ ಡ್ರಾಯಿಂಗ್ ಬಿಡಿಸ್ಕೊಂತ ಕುಂತ ಬಿಡೋದು ನಿಮ್ ಕೆಲಸ. ಏನ ಡ್ರಾಯಿಂಗ್ ಎಕ್ಸಾಮ್ ಐತಿ.
ಪ್ರಾಕ್ಟೀಸ್ ಮಾಡಾಕತ್ತೀನಿ. ಪ್ರಾಕ್ಟೀಸ್ ಮಾಡು. ಏನ್ ಬಿಡಿಸ್ಲಿ? ಏನು? ಗ್ರೇಪ್ಸ್. ಅರಿವಿನ ಕೊಟ್ಟೆನ ಇಲ್ಲ? ಕೊಟ್ಟಿನಿ. ಎಲ್ಲೋಗ್ಯಾನ ಮತ್ತ? ಬನ್ನಿ ಫ್ರೆಂಡ್ಸ್, ಎಲ್ಲರೂ ಗ್ರೇಪ್ಸ್ ತಿನ್ನೋಣ. ತಗೊಳ್ಳಿ. ಅನ್ವಿತಾ ಬಂದಿಲ್ಲಲ್ಲ ಇನ್ನ? ಅನ್ವಿತಾ ಇನ್ನೂ ಬಂದಿಲ್ಲಲ್ಲ? ಅನ್ವಿತಾ ಇನ್ನೂ ಬಂದಿಲ್ಲ ಅಂದೆ. ಆತಾ. ಹಸ್ಬೆಂಡ್ ನನ್ನ ಮುಂದೆ ಬುಟ್ಟಿನೇ ಇಟ್ಟು ಹೋಗಿದ್ದಾರೆ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹಸ್ಬೆಂಡ್ ನನ್ನ ಮುಂದೆ ಇಡೀ ಬುಟ್ಟಿನೇ ಇಟ್ಬಿಟ್ಟು ಹೋಗಿದ್ದಾರೆ ನೋಡಿ. ಬನ್ನಿ ದ್ರಾಕ್ಷಿ ತಿನ್ನೋಣ. ನಾವು ನೀವು ಎಲ್ಲ ಒಂದ್ ಬುಟ್ಟಿ ದ್ರಾಕ್ಷಿ ತಿಂದು ಖಾಲಿ ಮಾಡೋಣ. ಬನ್ನಿ ಫ್ರೆಂಡ್ಸ್. ಚೆನ್ನಾಗಿದ್ದಾವೆ. ಈ ಗ್ರೀನ್ ದ್ರಾಕ್ಷಿ ತಿಂದ್ರೆ ನನಗೆ ಒಂಥರ ಮೂಗ್ ಕಟ್ಟದಂಗಾಗುತ್ತೆ. ತಿಂತಾ ಇದೀನಿ ನೋಡಿ. ನಿಮ್ಗೂ ಹೀಗೆ ಆಗುತ್ತಾ ಅಂತ ಹೇಳಿ. ಅಂದ್ರೆ ನನಗೊಬ್ಬಳೆ ಈ ರೀತಿ ಆಗುತ್ತಾ ಅಥವಾ ನಿಮ್ಗೂ ಈ ರೀತಿ ಆಗುತ್ತಾ ಅಂತ ಹೇಳಿ ಕೆಳಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ ಫ್ರೆಂಡ್ಸ್. ಯಾಕಾಗುತ್ತೋ ಏನೋ ಗೊತ್ತಿಲ್ಲ. ಇದು ದ್ರಾಕ್ಷಿ ಶೀತನೋ ಏನೋ ಗೊತ್ತಿಲ್ಲ ನಮ್ಗೆ. ಶೀತನೇ ಅಂತ ಅನ್ಸುತ್ತೆ ಇವು ದ್ರಾಕ್ಷಿ. ಅದಕ್ಕೆ ಮೂಗು ಕಟ್ಟುತ್ತೆ ಏನೋ ನಮಗೆ. ಓಕೆ ಫ್ರೆಂಡ್ಸ್, ಇವಾಗ ರಾತ್ರಿ ಊಟಕ್ಕೆ ಮುದ್ದೆ ಮಾಡೋಣ ಅಂತ ಅನ್ಕೊಂಡಿದೀನಿ. ಅಂದ್ರೆ ಸ್ವಲ್ಪ ಸಾಂಬಾರ್ ಇದ್ದೆ ಮಧ್ಯಾಹ್ನ ಮಾಡಿರೋದು. ಅದಕ್ಕೆ ಸಾಂಬಾರ್ಗೆನೆ ಮುದ್ದೆ ಮಾಡ್ಬಿಡ್ತೀನಿ, ಸರಿ ಹೋಗ್ಬಿಡುತ್ತೆ. ಮತ್ತೆ ಇವತ್ತು ಪಲ್ಯ ಏನೋ ಮಾಡಿರ್ಲಿಲ್ಲ ಅಲ್ವಾ, ನಾನು ಬರೀ ಸಾಂಬಾರ್ ಮೇಲೆ ಬಿಟ್ಟಿದ್ದೆ. ಅದಕ್ಕೆ ಮುದ್ದೆ ಮಾಡ್ಬಿಡೋಣ ಅಂತ ಹೇಳಿ ಮುದ್ದೆ ಮಾಡ್ತೀನಿ ಇವಾಗ ಊಟಕ್ಕೆ. ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಬ್ಲಾಗು ಹೀಗೆ ಕಂಟಿನ್ಯೂ ಮಾಡಿದ್ರೆ ತುಂಬಾ ಲೆಂತಿ ಆಗಿಬಿಡುತ್ತೆ ಫ್ರೆಂಡ್ಸ್. ಹಾಗಾಗಿ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಬ್ಲಾಗು ನಿಮ್ಗೆ ಖಂಡಿತ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನನ್ನ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಇದರಿಂದ ಮುಂದೆ ಬರುವ ನನ್ನ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಮೊದಲು ಸಿಗುತ್ತೆ. ಅವಾಗ ನೀವೇ ಮೊದಲು ನೋಡ್ಬೋದು. ಓಕೆ ಫ್ರೆಂಡ್ಸ್, ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.